ನಮಸ್ಕಾರ ವೀಕ್ಷಕರೇ, PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ರಿವಾಲ್ಯೂಷನ್ ಮತ್ತು ರೀಟೋಟಲಿಂಗ್ ಸಂಬಂಧಪಟ್ಟಾಗಿ ಮಾಹಿತಿ ನೀಡಲು ಹೋಗ್ತಾ ಇದ್ದಾನೆ. ಸೊ ಯಾರಿಗೆ ಅಂಕಗಳು ಕಡಿಮೆ ಅನಿಸ್ತಾ ಇದೆಯೋ ಅದಕ್ಕಾಗಿ ನಿಮಗೆ ರಿವಾಲ್ಯೂಷನ್ ಆಗಲಿ ರೀಟೋಟಲಿಂಗ್ ಡೈರೆಕ್ಟ್ ಹಾಕೋದಕ್ಕೆ ಬರೋದಿಲ್ಲ. ಮೊದಲು ನಿಮಗೆ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದರ ಪ್ರೊಸೀಜರ್ ಸಹ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸ್ಕ್ಯಾನ್ ಕಾಪಿ ಬಂದ ನಂತರ ನೀವು ಆ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಾಗಿ ಟೀಚರ್ಗೆ ತೋರಿಸಿದಾಗ ಲೆಕ್ಚರ್ಗೆ ತೋರಿಸಿ ಒಂದು ವೇಳೆ ಅಂಕಗಳು ಬರ್ತವೆ ಅಂದಾಗ ಮಾತ್ರ ದಯವಿಟ್ಟು ನೀವು ರಿವಾಲ್ಯೂಷನ್ ಆಗಬೇಕು. ಯಾಕಂದರೆ ಒಂದು ಸಲ ರಿವಾಲ್ಯೂಷನ್ ಆಗಿದಾಗ ಅಂಕಗಳು ಕಡಿಮೆ ಆದರೆ ಮತ್ತೆ ನಿಮಗೆ ಪುನಃ ಏನಪ್ಪ ಅಂದರೆ ಮೊದಲು ಪಡ್ಕೊಂಡಿರೋಂಥ ಅಂಕಗಳು ಬರೋದಿಲ್ಲ. ಭಾಳ ಸ್ಟ್ರಿಕ್ಟಾಗಿ ಯೂಸ್ ರಿವಾಲ್ಯೂಷನ್ ಆಗುವಂಥದ್ದು. ನೀವು 50 ತೊಗೊಂಡ್ರೂ ಸಹ ನಿಮಗೆ 45 ಬರ್ಬೋದು. ಒಂದು ವೇಳೆ ನೀವು ಸುಮ್ಮನೆ ಹಾಕಿದರೆ ಎಕ್ಸ್ಪರ್ಟ್ಸ್ ಯಾರು ಇರ್ತಾವ್ರಿಗೆ ತೋರಿಸಿ ಮಾರ್ಕ್ಸ್ ಬರುತ್ತೆ ಅನ್ನಂಗಿದ್ರೆ ಮಾತ್ರ ನೀವಲ್ಲಿ ರಿವಾಲ್ಯೂಷನ್ ಆಗಬೇಕು. ಬಟ್ ರಿವಾಲ್ಯೂಷನ್ ಆಗಲಿ ರೀಟೋಟಲಿಂಗ್ ಆಗಲಿ ಹಾಕೋದಕ್ಕಿಂತ ಮುಂಚೆ ಕಂಪಲ್ಸರಿ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡೋದು ಮ್ಯಾಂಡೇಟರಿ ಇದೆ. ಓಕೆ, ಸೊ ಅದಕ್ಕಾಗಿ ನಿಮಗೆ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ, ವೀಡಿಯೋನ ಫಾಲೋ ಮಾಡಿ. ಸ್ಕ್ರೀನ್ ಮೇಲೆ ನೋಡ್ಬೋದು, ಅಫಿಷಿಯಲ್ ವೆಬ್ಸೈಟ್ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಕೊನೆ ದಿನಕ್ಕೆ ನೋಡ್ಬೋದು ನಿಮಗೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡೋದಕ್ಕಾಗಿ ಏಪ್ರಿಲ್ 13 ಇದೆ. ಆಮೇಲೆ ರಿವಾಲ್ಯೂಷನ್ 12 ಏಪ್ರಿಲಿಂದ ಸ್ಟಾರ್ಟ್ ಆಗುವಂಥದ್ದು 17 ಏಪ್ರಿಲ್ವರೆಗೂ ನಿಮಗೆ ಸಮಯಾವಕಾಶವಿದೆ. ಓಕೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಲಿಂಕ್ ಮೇಲೆ ಆ ರೀತಿ ಬಂದಿರ್ತದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಆಟೋಮೆಟಿಕ್ಲಿ ಉಳಿದಿರುವಂಥದ್ದು ಏನಪ್ಪ ಅಂದರೆ ಫೆಚ್ ಆಗುತ್ತೆ. ಫಾದರ್ ನೇಮ್ ಆಗಿರ್ಬೋದು, ಸ್ಟೂಡೆಂಟ್ ನೇಮ್ ಆಗಲಿ, ಮದರ್ ನೇಮ್ ಆಗಲಿ, ಎಲ್ಲ ಆಟೋಮೆಟಿಕ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲನೂ ನಿಮಗೆ ಆಟೋಮೆಟಿಕ್ಲಿ ಫೆಚ್ ಆಗುವಂಥದ್ದು. ನಂತರ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ನೀವು ಪಡೆದುಕೊಂಡಿರುವಂಥ ಅಂಕಗಳು ಡೀಟೇಲ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ನಂತರ ಇಲ್ಲಿ ನೋಡ್ಬೋದು ನೋನು ಅಂತ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಹೆಸರು ಅಂತ ಬರ್ತದೆ. ಅಂದರೆ ಯಾವ ವಿಷಯದಲ್ಲಿ ನೀವು ಕಡಿಮೆ ಅನ್ನಿಸ್ತಾ ಇದೆಯೋ, ಯಾವುದು ನೀವು ಸ್ಕ್ಯಾನ್ ಕಾಪಿನ ತರಿಸ್ಬೇಕಂತೀರೋ ಅದನ್ನು ಎಸ್ ಅಂತ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಡಿ. ನಂತರ ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರೋ ಅದರ ಅನುಗುಣವಾಗಿ ನಿಮಗೆ ಅಲ್ಲಿ ಆ ಪೇಮೆಂಟ್ ತೋರಿಸುತ್ತೆ, ಎಷ್ಟು ಅಮೌಂಟ್ ನಿಮಗೆ ಪೇ ಮಾಡಬೇಕಂತ. ಸೊ ನಂತರ ನೀವು ವಿಷಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪೂರ್ತಿ ಕೆಳಗಡೆ ನೋಡಿದಾಗ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನಿಮ್ಮ ವಿಳಾಸ ಆಗಲಿ, ತಾಲೂಕು ಆಗಲಿ, ಮತ್ತು ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಪಿನ್ ಕೋಡ್ನ ಕರೆಕ್ಟ್ ಹಾಕಿ ನೀವು ಅಲ್ಲಿ ಸಬ್ಮಿಟ್ ಮಾಡಿ. ನಂತರ ಪೇಮೆಂಟ್ ಮಾಡೋದಕ್ಕಾಗಿ ನಿಮ್ಗೆ ಆಪ್ಷನ್ ಇದೆ. ಆನ್ಲೈನ್ ಸೆಲೆಕ್ಟ್ ಮಾಡಿ, ನೀವು QR ಕೋಡ್ ಮೂಲಕ ಅಂದರೆ ರೇಸರ್ ಪೇ ಸೆಲೆಕ್ಟ್ ಮಾಡಿ. ಸೊ ನೀವು QR ಕೋಡ್ ಮುಖಾಂತರ ಪೇಮೆಂಟ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ಆ ಒಂದು ರಿಸಿಪ್ಟ್ ಏನು ಬರುತ್ತೆ ನೋಡಿ, ಅದನ್ನು ಕೇರ್ಫುಲ್ಲಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, ಸೊ ಈ ರೀತಿ ನೀವು ಅಪ್ಲೈ ಮಾಡ್ಬೋದು. ಮತ್ತೇನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್లో ಹಾಕಿ. ಓಕೆ, ಆಲ್ರೆಡಿ ನಿಮಗೆ ಕೊನೆಯ ದಿನಾಂಕ ಹೇಳಿದ್ದೇನೆ, 13ನೇ ತಾರೀಕು ಅಂದರೆ ಏಪ್ರಿಲ್ 13ನೇ ತಾರೀಕು ಕೊನೆಯ ದಿನಾಂಕವಿದೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡೋದಕ್ಕಾಗಿ. ಬಂದ ನಂತರ ನೀವು ರಿವಾಲ್ಯೂಷನ್ ಬೇಕಾದರೆ ಅಪ್ಲೈ ಮಾಡ್ಬೋದು. ಓಕೆ, ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದೆ ವಿಡಿಯೋಲಿ. ಟೇಕ್ ಕೇರ್, ಬಾಯ್.